ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು 1 ಕಪ್ ಕುಚ್ಚಲಕ್ಕಿಯಿಂದ ಒಂದು ಸೂಪರ್ ಆಗಿರುವಂತ ಒಂದು ರೆಸಿಪಿ ಮಾಡ್ತೀನಿ, ಬನ್ನಿ ನೋಡೋಣ. ನೋಡಿ, ಅದಕ್ಕೆ ನಾನಿಲ್ಲಿ 1 ಕಪ್ ಕುಚ್ಚಲಕ್ಕಿ ತಗೊಂಡಿದ್ದೀನಿ. ಚೆನ್ನಾಗಿ ವಾಶ್ ಮಾಡಿ ಒಣಗಿಸಿ ತಗೊಂಡಿರೋದು. ಇದನ್ನೊಂದು ಪ್ಯಾನಿಗೆ ಹಾಕ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡಬೇಕು. ಅಂದ್ರೆ ಒಳ್ಳೆ ಉಬ್ಬಿ ಬರ್ಬೇಕು, ಅದು ಅಷ್ಟು ಸಾಕು. ನೋಡಿ, ಇವಾಗ ಈ ರೀತಿ ಆಗಿದೆ, ಸಾಕು. ನಾನು ಫ್ಲೇಮ್ ಆಫ್ ಮಾಡ್ತಾ ಇದ್ದೀನಿ. ಇನ್ನು ಇದನ್ನ ಸ್ವಲ್ಪ ಆರೋದಿಕ್ಕೆ ಬಿಡಬೇಕು. ಫುಲ್ ಆಗಿ ತಣ್ಣಗಾದ್ಮೇಲೆ ಇದನ್ನ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ಫೈನ್ ಆಗಿ ಪೌಡರ್ ಮಾಡಬೇಕು. ನೋಡಿ, ಇಲ್ಲಿ ಈ ರೀತಿ. ಇದಕ್ಕೆ ನಾನು ಏಲಕ್ಕಿ ಪೌಡರ್ ಕೂಡ ಹಾಕ್ಬಿಟ್ಟು ಒಟ್ಟಿಗೆ ನಾನು ಪೌಡರ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಫೈನ್ ಆಗಿ ಅಂದ್ರೆ ನುಣ್ಣಗೊಳ್ಳೆ ಪೌಡರ್ ಆಗಿದೆ ಇದು. ನೆಕ್ಸ್ಟ್ ನಾನು 1 ಕಪ್ ತೆಂಗಿನ ತುರಿ ತಗೊಂಡಿದ್ದೀನಿ. ಅದನ್ನೊಂದು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. 1 ಕಪ್ ತೆಂಗಿನ ತುರಿಗೆ ನಾನಿಲ್ಲಿ 2 ಕಪ್ ನೀರು ಹಾಕ್ತಾ ಇದ್ದೀನಿ. 1 ಕಪ್ಪಿಗೆ 2 ಕಪ್ ನೀರು ಬೇಕು. 1 ಕಪ್ ಅಕ್ಕಿ ಕೂಡ ತಗೊಂಡಿದ್ದೀವಿ ನಾವು. ಆಮೇಲೆ 1 ಸ್ಪೂನ್ನಷ್ಟು ಜೀರಿಗೆ ಹಾಕ್ಬಿಟ್ಟು ಇದನ್ನ ನುಣ್ಣಗೆ ರುಬ್ಬಿ ತರ್ತೀನಿ. ನೋಡಿ, ಇಲ್ಲಿ ರುಬ್ಬಿ ಆಗಿದೆ. ಅದನ್ನೊಂದು ಪ್ಯಾನ್ಗೆ ಹಾಕ್ತಾ ಇದ್ದೀನಿ ಈ ರೀತಿ. ಇನ್ನು ಫ್ಲೇಮ್ ಆನ್ ಮಾಡ್ಕೊಳ್ಳಿ, ಸ್ಟವ್ ಆನ್ ಮಾಡ್ಕೊಳ್ಳಿ. ಸ್ಟವ್ ಆನ್ ಮಾಡಿಬಿಟ್ಟು ಇದನ್ನ ಚೆನ್ನಾಗಿ ಕುದಿಸ್ಬೇಕು. ನೋಡಿ, ಈ ರೀತಿ ಕೈ ಆಡಿಸ್ತಾ ಇರಿ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪುನು ಹಾಕ್ತಾ ಇದ್ದೀನಿ ನಾನಿಲ್ಲಿ. ಆಮೇಲೆ ಇದು ಚೆನ್ನಾಗಿ ಕುದಿ ಬರಬೇಕು. ನೋಡಿ, ಇವಾಗ ಲೈಟ್ ಆಗಿ ಕುದಿ ಬರ್ತಾ ಇದೆ. ಇವಾಗ ನೋಡಿ, ಈ ರೀತಿ ಇದೆ. ನೋಡಿ, ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೆಕ್ಸ್ಟ್ ನಾವು ಇದಕ್ಕೆ ಬೆಲ್ಲ ಹಾಕ್ತಾ ಇರೋದು. ನಾನಿಲ್ಲಿ 1/4 ಕಪ್ ಹಾಕ್ತೀನಿ. ನಿಮ್ಗೆ ಇಲ್ಲಿ 2 ಕಪ್ ತನಕ ಹಾಕ್ಬಹುದು. ಯಾಕಂದ್ರೆ ಸ್ವೀಟ್ ಇದು ನಾರ್ಮಲ್ ಆಗಿರುತ್ತೆ. ಸ್ವಲ್ಪ ಜಾಸ್ತಿ ಬೇಕಿದ್ರೆ 2 ಕಪ್ ತನಕ ಹಾಕ್ಬಹುದು. ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಚೆನ್ನಾಗಿ ಕುದೀತಾ ಇದೆ. ಈ ಸ್ಟೇಜ್ ಅಲ್ಲಿ ನಾವು ಆವಾಗ ಹುಡಿ ಮಾಡಿಟ್ಟ ಅಕ್ಕಿ, ಅಂದ್ರೆ ಅಕ್ಕಿ ರೋಸ್ಟ್ ಮಾಡಿ ಅದನ್ನ ಹುಡಿ ಮಾಡಿಟ್ಟಿದ್ವಿ, ಅದನ್ನ ಇದಕ್ಕೆ ಹಾಕ್ತಾ ಇರೋದು ಇವಾಗ. ನೋಡಿ, ಇದು ಲಾಸ್ಟ್ ಸ್ಟೇಜ್. ಹಾಕ್ಬಿಟ್ಟು ಬೇಗ ಮಿಕ್ಸ್ ಮಾಡಬೇಕು. ನೋಡಿ, ಈ ರೀತಿ ಮಿಕ್ಸ್ ಮಾಡ್ತಾ ಇರಿ. ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸಾಕು. ಅಂದ್ರೆ ತೆಂಗಿನ ಕಾಯಿ ಹಾಲ್ ಜೊತೆ ಇದು ಮಿಕ್ಸ್ ಆಗ್ಬೇಕು. ಚೆನ್ನಾಗಿ ಮಿಕ್ಸ್ ಆಗ್ಲಿ. ನೋಡಿ, ಇವಾಗ ಈ ರೀತಿ ಇದೆ. ಇಲ್ಲಿ ನಿಮ್ಗೆ ಸ್ವೀಟ್ ಏನಾದ್ರೂ ಕಡಿಮೆ ಆಗಿದ್ರೆ ನಿಮ್ಗೆ ಬೇಕಿದ್ರೆ ಅದನ್ನ ಬೆಲ್ಲ ತುರ್ದು ಹಾಕ್ಬಹುದು, ತೊಂದರೆ ಏನಿಲ್ಲ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಂದ್ರೆ ಜಾಸ್ತಿ ಗಟ್ಟಿ ಬರ್ಬೇಕಾದ ಅವಶ್ಯಕತೆ ಏನಿಲ್ಲ. ಜಸ್ಟ್ ಒಂದ್ಸಲ ಸ್ವಲ್ಪ ಅಂದ್ರೆ ಪ್ಯಾನ್ ಬಿಟ್ಟು ಬಂದ್ರೆ ಸಾಕು, ಲೈಟ್ ಆಗಿ. ನೋಡಿ, ಈ ರೀತಿ ಮಿಕ್ಸ್ ಮಾಡ್ತಾ ಇರಿ. ಆಮೇಲೆ ಇದಕ್ಕೆ ನಾನಿಲ್ಲಿ 1 ಸ್ಪೂನ್ ತುಪ್ಪ ಹಾಕ್ತೀನಿ. 1 ಸ್ಪೂನ್ ಸಾಕು. ನಿಮ್ಗೆ ಬೇಕಿದ್ರೆ ಜಾಸ್ತಿನೂ ಹಾಕೋಬಹುದು. ಅಂದ್ರೆ ತುಪ್ಪ ಜಾಸ್ತಿ ಹಾಕಿದ್ರೆ ಏನು ತೊಂದರೆ ಇಲ್ಲ, ಟೇಸ್ಟ್ ಮಾತ್ರ ಜಾಸ್ತಿ ಆಗುತ್ತೆ ಹೊರತು ಬೇರೆ ಏನಿಲ್ಲ. ಬಟ್ ನಾನಿಲ್ಲಿ 1 ಸ್ಪೂನ್ ಹಾಕ್ತಾ ಇರೋದು. ನೋಡಿ, ಈ ರೀತಿ ಇದೆ. ನೋಡಿ, ಗಟ್ಟಿ ಆಗಿದೆ ಇದು. ಇಷ್ಟು ಸಾಕು. ಈ ಸ್ಟೇಜಿಗೆ ಬಂದ್ರೆ ಸಾಕು. ಓಕೆ, ನಾನಿಲ್ಲಿ ಫ್ಲೇಮ್ ಆಫ್ ಮಾಡ್ತಾ ಇದ್ದೀನಿ. ನೋಡಿ, ಆಫ್ ಮಾಡಿದ್ದೀನಿ. ನೋಡಿ, ಈ ರೀತಿ ಇದೆ, ಸಾಕು. ಇದನ್ನ ಒಂದು ತುಪ್ಪ ಸವರಿದ ಪ್ಲೇಟಿಗೆ ಹಾಕೊಂಡ್ರೆ ಆಯ್ತು. ನೋಡಿ, ನಮ್ಮ ಈ ಅಕ್ಕಿಯಲ್ಲಿ ಮಾಡಿದಂತಹ ಒಂದು ಸ್ಪೆಷಲ್ ಹಲ್ವಾ ಇಲ್ಲಿ ರೆಡಿ ಆಗ್ತಾ ಇದೆ. ನೋಡಿ, ಹೆಲ್ದಿ ಆಗಿರುವಂತಹ ಹಲ್ವಾ ಇದು. ಇದನ್ನ ಸ್ವಲ್ಪ ಸೆಟ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಸ್ವಲ್ಪ ಲೈಟ್ ಆಗಿ ಸೆಟ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ನಮಗೆ ಶೇಪ್ ಬೇಡ ಅಂದ್ರೆ ಹಾಗೆ ತಿನ್ಬಹುದು, ಕೇಸರಿ ಬಾತ್ ಎಲ್ಲ ತಿನ್ನುವ ತರ. ಅಲ್ಲ, ನಿಮಗೆ ಪೀಸ್ ಪೀಸ್ ಆಗಿ ಬೇಕಿದ್ರೆ ಲೈಟ್ ಆಗಿ ಈ ರೀತಿ ಸೆಟ್ ಮಾಡ್ಕೊಳ್ಳಿ. ನೋಡಿ, ಸ್ಪೂನ್ ಉಪಯೋಗಿಸಿ ಸೆಟ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ನಾನು ಸೆಟ್ ಮಾಡಿಟ್ಕೊಂಡಿದ್ದೀನಿ. ಸ್ವಲ್ಪ ಆರ್ಲಿ ಇದು. ನೋಡಿ, ಫುಲ್ ಆಗಿ ಆರಿದೆ. ಇನ್ನೊಂದು ಚಾಕು ಉಪಯೋಗಿಸಿ ನೋಡಿ ನೀಟಾಗಿ ಕಟ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಶೇಪ್ ಬೇಕೋ ಅದಕ್ಕೆ ಕಟ್ ಮಾಡ್ಕೊಳ್ಳಿ. ತುಂಬಾ ಸುಲಭವಾಗಿ ಇದನ್ನ ಕಟ್ ಮಾಡ್ಬೋದು, ಅಂಟಂಟಾಗಿರಲ್ಲ. ಅದೇ ರೀತಿ ಅಂದ್ರೆ ಕಟ್ ಮಾಡೋದಕ್ಕೆ ಕರೆಕ್ಟ್ ಪೀಸ್ ಆಗಿ ಸಿಗುವಂತಹ ಒಂದು ಟೆಕ್ಸ್ಚರ್ ಅಲ್ಲಿ ಇರುತ್ತೆ ಇದು. ನೋಡಿ, ಈ ರೀತಿ ಇದೆ ನಮ್ಮ ಕುಚ್ಚಲಕ್ಕಿಯಲ್ಲಿ ಮಾಡಿರುವಂತಹ ಸ್ವೀಟ್. ನೋಡಿ, ಈ ರೀತಿ ಇದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ. ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಒಂದ್ಸಲ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಈ ವಿಡಿಯೋ ಇಷ್ಟ ಆದ್ರೆ ಖಂಡಿತ ಎಲ್ಲರ ಜೊತೆನೂ ಶೇರ್ ಮಾಡಿ, ನೀವು ಟ್ರೈ ಮಾಡಿ. ಓಕೆ, ಥ್ಯಾಂಕ್ ಯು.